ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾನಿವತ್ತು ನಿಮಗೆ ಅವರೆಕಾಯಿ ಉಸ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಅವರೆಕಾಯಿ ಸೀಸನ್ ಅಲ್ಲ ನೋಡಿ, ಎಳೆಯದಾಗಿರೋ ಅವರೆಕಾಯಿ ಅರ್ಧ kg ತೊಗೊಂಡಿದ್ದೀನಿ. ನೀವೆಲ್ಲ ಕಡಲೆಕಾಳು ಉಸ್ಲಿ ನೋಡಿರ್ತೀರ. ಇವತ್ತು ಫಾರ್ ಎ ಚೇಂಜ್ ಅವರೆಕಾಯಿ ಉಸ್ಲಿ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಅವರೆಕಾಯಿನ ಚೆನ್ನಾಗಿ ತೊಳ್ಕೊಳ್ಳೋಣ. ಹಾಗೆ ಕುಕ್ಕರಲ್ಲಿ ನೀರು ಹಾಕ್ಕೊಂಡು 3-4 ವಿಷಿಲ್ ಕೂಗಿಸ್ಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ಅಂದರೆ ಸಾಫ್ಟಾಗೆ ಬೇಯಿಸ್ಕೊಳ್ಳೋದು ಬೇಡ, ಕ್ರಂಚಿಯಾಗೆ ಇರಲಿ ಅವರೆಕಾಯಿ. ನೋಡಿ, ಉಪ್ಪು ಹಾಕಿ 3-4 ವಿಷಿಲ್ ಕೂಗಿಸ್ಕೊಳ್ಳೋಣ. ಇವಾಗ ಉಸ್ಲಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ತರ್ತರಿಯಾಗಿ ರುಬ್ಕೊಳ್ಳೋಣ. ಇದು ಹಸಿಮೆಣಸಿನ್ಕಾಯಿ ಸ್ವಲ್ಪ ನಮಗೆ ಖಾರ ಯಾವ ರೀತಿ ನೀವು ಉಪಯೋಗಿಸ್ತೀರೋ ಆ ರೀತಿ ಹಾಕೊಬೋದು. ಮತ್ತು ಒಗ್ಗರಣೆಗೂ ಸ್ವಲ್ಪ ಹಾಕ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ಕುಕ್ಕರಲ್ಲಿ ಅವರೆಕಾಳು ಇಟ್ಟಿದ್ದಲ್ಲ ಬೆಂದಿದೆ. ಅದು ನೋಡಿ ಬೆಂದಿದೆ. ಸಾಕಿಷ್ಟಿದ್ರೆ ಚೆನ್ನಾಗಿರುತ್ತೆ ಉಸ್ಲಿ. ನೋಡಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ನಮಗೆ ಅವರೆಕಾಳು ವಾಯು ಹೊಡೆಯುತ್ತೆ ಅಂತ ಒಬ್ಬೊಬ್ರು ಹೇಳ್ತಾರೆ. ಇದು ಶುಂಠಿ ಉಪಯೋಗಿಸೋದ್ರಿಂದ, ಬೆಳ್ಳುಳ್ಳಿ ಉಪಯೋಗಿಸೋದ್ರಿಂದ ನಮಗೇನು ಅದು ವಾಯು ಹೊಡೆಯಲ್ಲ. ಆಮೇಲೆ ಸೀಸನಲ್ಲಿ ತಿನ್ನೋದ್ರಿಂದ ಕಾಳುಗಳನ್ನ ಆ ಥರ ಏನು ನಮಗೆ ಗ್ಯಾಸ್ಟ್ರಿಕ್ಕು ಆಗಲ್ಲ, ಏನೂ ಆಗಲ್ಲ. ಬನ್ನಿ ಸ್ನೇಹಿತರೆ, ಇವಾಗ ಅವರೆಕಾಳು ಉಸ್ಲಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ದಪ್ಪ ತಳ ಪಾತ್ರೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹೀಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 2 ಚಮಚ ಅಷ್ಟು. ಇದು ರುಚಿ ಜಾಸ್ತಿ ಇರುತ್ತೆ ಬೆಣ್ಣೆ ಹಾಕ್ಕೊಂಡ್ರೆ, ಅದಕ್ಕೆ. ಎಣ್ಣೆ ಮತ್ತು ಬೆಣ್ಣೆ ಎರಡು ಕಾಯ್ದಿದೆ. ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತಾ ಇದೆ. ಹಸಿಮೆಣಸಿನ್ಕಾಯಿ, ಮತ್ತು ನಾನು ಬರೀ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇಲ್ಲ, ರುಬ್ಬಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಣಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಒಬ್ಬರಿಗೆ ಹಸಿಮೆಣಸಿನ್ಕಾಯಿ ಆಗಲ್ಲ ಅನ್ನೋರು ಬರೀ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಬೋದು. ರುಚಿ ಬೇಕಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಇದು ಬಾಡಿಸಾದ್ಮೇಲೆ ರುಬ್ಬಿರೋ ಅಂಥದ್ದು ಈ ಪೇಸ್ಟ್ ಇದೆಯಲ್ಲ, ಅಂದರೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಇದನ್ನು ಹಾಕ್ಕೊಳ್ಳೋಣ. ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನೈಸಾಗಿ ರುಬ್ಬಿಟ್ರೆ ತಳ ಕಚ್ಚಿಬಿಡುತ್ತೆ. ಅದರಿಂದ ನಾವು ತರ್ತರಿಯಾಗಿ ರುಬ್ಕೊಬೇಕು. ಇವಾಗ ಅರಿಶಿನ ಹಾಕ್ಕೊಳ್ಳೋಣ. ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಖಾರ ಬೇಯುತ್ತೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಎಷ್ಟು ತೊಗೋಬೇಕಂದ್ರೆ, ನಾವು ಅವರೆಕಾಳಿಗಿಂತ ಅರ್ಧದಷ್ಟು ತೊಗೊಬೇಕು. ಅರ್ಧ ಪ್ರಮಾಣ ಈರುಳ್ಳಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಉಸ್ಲಿದು. ಈರುಳ್ಳಿನ ಸಣ್ಣದಾಗೆ ಹಚ್ಕೊಂಡು ಒಗ್ಗರಣೆ ಹಾಕ್ಕೊಬೇಕು. ಅದು ರುಚಿ ಚೆನ್ನಾಗಿ ಕೊಡುತ್ತೆ ಉಸ್ಲಿ ಇದು. ಮತ್ತು ನಾವು ಕಡಲೆಕಾಳು ಉಸ್ಲಿ, ಅಲಸಂದೆ ಕಾಳು ಉಸ್ಲಿ ಎಲ್ಲ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಯೋಕ್ಕೆ. ಆವಾಗಲೇ ಅವರೆಕಾಳು ಬೇಯೋಕ್ಕೆ ಸ್ವಲ್ಪ ಹಾಕಿದ್ದೆ. ಈ ಹಂತದಲ್ಲಿ ಕೈ ಆಡಿಸ್ಬಿಟ್ಟು ಮುಚ್ಚಿಡೋಣ, ಲೋ ಫ್ಲೇಮ್ ಮಾಡಿ. ಆಮೇಲೆ 5 ನಿಮಿಷ ಆದಮೇಲೆ ತೆಗೆದ್ಬಿಟ್ಟು ಸಣ್ಣದಾಗಿ ಹಚ್ಚಿರೋ ಅಂಥ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಬೆಂದಿದೆ. ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಟಿರೋ ಅಂಥ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳೋಣ. ಮೆಂತ್ಯ ಸೊಪ್ಪು ನಾನು ಇದರಲ್ಲಿ ದೊಡ್ಡ ಕಟ್ಟು ತೊಗೊಂಡಿದ್ದೀನಿ. ಅಂದರೆ ಅರ್ಧ kg ಅವರೆಕಾಯಿ ಅಂತ ಹೇಳಿದ್ದೆ, ಮತ್ತು 1/4 kg ಈರುಳ್ಳಿ, ಹಾಗೆ ಒಂದು ದಪ್ಪ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಈಗ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಮೆಂತ್ಯ ಸೊಪ್ಪು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ತಂಪು ಕೊಡುತ್ತೆ. ಡಯಾಬಿಟಿಕ್ ಅವ್ರಿಗೂ ಅಷ್ಟೇ ಅದನ್ನು ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದು. ಇದು ಅವರೆಕಾಳು ಜೊತೆ ಸೇರಿಸೋದ್ರಿಂದ ನಮಗೆ ಉಸ್ಲಿನ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈಗ ಸೊಪ್ಪನ್ನ ಸಣ್ಣ ಹುರಿಲಿ ಒಂದು 10 ನಿಮಿಷ ನಿಧಾನ ಲೋ ಫ್ಲೇಮಲ್ಲಿ ಬೇಯಿಸೋಣ. ಇವಾಗ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪೆಲ್ಲ ಬೆಂದಿದೆ.
ಈ ಹಂತದಲ್ಲಿ ನಾವು ಇವಾಗ ಬೇಯಿಸಿಟ್ಟಿರೋ ಅಂಥ ಅವರೆಕಾಳನ್ನ ಹಾಕ್ಕೊಳ್ಳೋಣ. ಅವರೆಕಾಳು ಸ್ವಲ್ಪ ಖಾರ ಉಪ್ಪು ಎಲ್ಲ ಹಿಡಿಬೇಕಲ್ಲ, ಅದಕ್ಕೆ ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕಿಡೋಣ. ಇವಾಗ ಅವರೆಕಾಯಿ ಹಾಕಿದ್ದೀನಲ್ಲ, ಇವಾಗ ಇದನ್ನು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ. ಮತ್ತು ಅವರೆಕಾಯಿ ಲೋ ಫ್ಲೇಮಲ್ಲೇ ಸ್ವಲ್ಪ ಬೇಯಿಸ್ಕೊಳ್ಳೋಣ, ಅದು ಖಾರ ಎಲ್ಲ ಇಟ್ಕೊಬೇಕು. ಅದೇ ಅವಾಗವಾಗ ಸ್ವಲ್ಪ ಇಲ್ಲ ಕೈ ಆಡಿಸ್ತಾ ಇರಬೇಕು. ಉಸ್ಲಿ ಇವಾಗ 10 ನಿಮಿಷ ಬೆಂದಿದೆ ಲೋ ಫ್ಲೇಮಲ್ಲಿ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ, ಹೆಚ್ಚಿಟ್ಟಿರೋ ಅಂಥದ್ದು. ಹಾಗೆ ಜೀರಾ ಪೌಡರು ಮತ್ತು ಮೆಂತ್ಯ ಪೌಡರ್ನ ಎರಡನ್ನೂ ಹಾಕೋಣ. ಇದು ರುಚಿ ಜೊತೆಗೆ ನಮಗೆ ಜೀರಿಗೆ ಪೌಡ್ರು ಮತ್ತು ಮೆಂತ್ಯ ಪೌಡರು ಅಸಿಡಿಟಿ ಮತ್ತು ಕಮ್ಮಿ ಮಾಡುತ್ತೆ. ಅವರೆಕಾಳು ತಿನ್ನೋದ್ರಿಂದ ಒಬ್ಬೊಬ್ಬರು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ವ, ಇವೆರಡು ಹಾಕೋದ್ರಿಂದ ಏನು ಅಸಿಡಿಟಿ ಆಗಲ್ಲ. ಹಾಗೆ ಕಾಯಿ ತುರಿ ರುಚಿಗೆ ತಕ್ಕಷ್ಟು 2 ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಸ್ವಲ್ಪ ಬೆಣ್ಣೆ ಹಾಕೋದ್ರಿಂದ ಅದು ಟೇಸ್ಟು ಇನ್ನು ರಿಚ್ ಆಗಿರುತ್ತೆ, ಚೆನ್ನಾಗಿರುತ್ತೆ ರುಚಿ. ಇದರ ಉಸ್ಲಿನ ನಾವು ಚಪಾತಿ ಜೊತೆ ಮತ್ತು ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ತಿಂದರೆ. ಈ ಸೀಸನ್ನಲ್ಲಿ, ಅವರೆಕಾಯಿ ಸೀಸನ್ನಲ್ಲಿ ನಾವು ಉಸ್ಲಿನ ಒಂದ್ಸಲ ನಿಮ್ಮನೇಲೂ ಟ್ರೈ ಮಾಡಿಕೊಂಡು ತಿನ್ನಿ, ರುಚಿ ಜಾಸ್ತಿ ಕೊಡುತ್ತೆ ನಿಮಗೆ. ನಾವು ಈ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಅವರೆಕಾಯಿ ಉಸ್ಲಿನ ಮಾಡ್ಕೊಂಡಿದ್ದೀವಿ. ನೀವು ಹೊಸ ರುಚಿ ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಅಭಿಪ್ರಾಯ ತಿಳಿಸಿ.